ನಮಸ್ಕಾರ ಎಲ್ರಿಗೂ. ನಾವಿವತ್ತು ಅರುಣಾಚಲೇಶ್ವರನ ದರ್ಶನ ಮಾಡೋಣ ಬನ್ನಿ. ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರುವಂಥದ್ದು ಅರುಣಾಚಲೇಶ್ವರ ಕ್ಷೇತ್ರ. ಈ ಕ್ಷೇತ್ರ ವಿಶೇಷತೆಗಳ ಆಗರ ಅಂತಲೇ ಹೇಳ್ಬೋದು. ಇಲ್ಲಿನ ರಾಜಗೋಪುರ ನಮ್ಮ ಮೈಸೂರಿನ ರಾಜ ಕೃಷ್ಣರಾಜ ಒಡೆಯರವರು ಕಟ್ಟಿಸಿರುವಂಥದ್ದು. 217 ಅಡಿ ಇರುವಂತಹ ಈ ಗೋಪುರ ಭಾರತದಲ್ಲೇ 3ನೇ ಅತಿ ದೊಡ್ಡ ರಾಜಗೋಪುರ. ಅರುಣಾಚಲೇಶ್ವರನ ದೇವಾಲಯ ವಿಶೇಷತೆ ಏನಂದರೆ 1900 ವರ್ಷಗಳ ಮುಂಚೆ ಕಟ್ಟಿರುವಂಥ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ 6 ಪ್ರಕಾರಗಳು, 9 ರಾಜಗೋಪುರಗಳು, 2 ಕಲ್ಯಾಣಿ, 1000 ಕಲ್ಲು ಮಂಟಪವಿದೆ. ದೇವಸ್ಥಾನದ ವಿಶೇಷತೆ ಇದನ್ನು ತಿಳ್ಕೊಂಡ್ರಿ. ಇನ್ನೂ ವಿಶೇಷತೆ ಇದೆ ಇಲ್ಲಿ ನೋಡಿ. ಹುಣ್ಣಿಮೆ ದಿವಸ ಇಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ, ನೀವು ದರ್ಶನಕ್ಕೆ ನಿಂತ್ಕೊಂಡ್ರೆ ಬೆಳಿಗ್ಗೆ 9 ಗಂಟೆಗೆ ನಾವು ನಿಂತಿದ್ದೀವಿ. ನಾವು ಆಚೆ ಬಂದಿದ್ದೆ ಸಂಜೆ 4 ಗಂಟೆಗೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಗಿರಿ ಪ್ರದಕ್ಷಿಣೆ ಮಾಡುವಂಥವರು ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ದರ್ಶನಕ್ಕೂ ನಮಗೆ ಒಂದು 5 ಅವರ್ ಹಿಡಿಯುತ್ತೆ, ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಕೂಡ 5 ಅವರ್ ಹಿಡಿಯುತ್ತೆ. ಸೊ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಗಿರಿ ಪ್ರದಕ್ಷಿಣೆ ಮಾಡುವಾಗ ನಮಗೆ ಅಷ್ಟಲಿಂಗ ದರ್ಶನ ಆಗುತ್ತೆ. ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನೈಋತ್ಯಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಸೂರ್ಯಲಿಂಗ ಮತ್ತು ಚಂದ್ರಲಿಂಗ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಅಗಸ್ತ್ಯರ ಆಶ್ರಮ ಸಿಗುತ್ತೆ. ಅಗಸ್ತ್ಯರ ಆಶ್ರಮದಲ್ಲಿ ನಿಂತು ನೀವು ಗಿರಿಯನ್ನು ನೋಡಿ ನಮಸ್ಕರಿಸಿ ಶಿವಶಕ್ತಿಯ ಐಕ್ಯ ಸ್ವರೂಪ ಅಂತ ಹೇಳ್ತಾರೆ. ಮತ್ತು ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಅಧಿಕಾರ ನಂದಿ ವಿಗ್ರಹ ಸಿಗುತ್ತೆ. ಅಧಿಕಾರ ನಂದಿಯ ವಿಗ್ರಹದ ಕಿವಿಯಲ್ಲಿ ನೀವು ನಿಮ್ಮ ಗೋತ್ರ ಮತ್ತು ನಾಮವನ್ನು ಹೇಳೋದು ಮರಿಬೇಡಿ. ಗೋತ್ರ ಮತ್ತು ನಾಮ ಹೇಳಿದರೆ ಗಿರಿ ಪ್ರದಕ್ಷಿಣೆಯ ಸಂಪೂರ್ಣ ಫಲ ದೊರೆಯುತ್ತದೆ. ಮತ್ತು ಸ್ಕಂದಾಶ್ರಮದ ಹತ್ತಿರ ಒಂದು ಕೊಂಡದಲ್ಲಿ ನಿಮಗೆ ವಿಭೂತಿ ಸಿಗುತ್ತೆ. ಆ ವಿಭೂತಿನ ಹಚ್ಕೊಳ್ಳೋದನ್ನು ಮರಿಬೇಡಿ. ಗಿರಿ ಪ್ರದಕ್ಷಿಣೆ ಮಾಡುವಂಥವರು ರಾಜಗೋಪುರದಿಂದ ಶುರು ಮಾಡಬೇಕು ಮತ್ತು ರಾಜಗೋಪುರಕ್ಕೆ ಬಂದು ಗಿರಿ ಪ್ರದಕ್ಷಿಣೆಯನ್ನು ಮುಕ್ತಾಯ ಮಾಡಬೇಕು. ಕಾರ್ತಿಕ ಪೌರ್ಣಮಿಯ ದೀಪೋತ್ಸವದಂದು ಅರುಣಾಚಲದಲ್ಲಿ ಬೆಳಗುವ ಜ್ಯೋತಿ ಅದ್ಭುತ ಅನುಭವ ನೀಡುತ್ತದೆ. ಎಲ್ಲರಿಗೂ ಅರುಣಾಚಲೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.